ಎಲ್ಲರೂ ಹೇಳ್ತಾರೆ ಇವಾಗ ಸಖತ್ತಾಗಿ ಬಂದಿದೆ ಡ್ಯೂಯೆಟ್ ಸಾಂಗ್ ಏನು ಗುರು ಆ ಸೆಟ್ ಆ ಲೈಟಿಂಗ್ ಅಂತ ಬಿಕಾಸ್ ಆಫ್ ಹಿಂದೆ ಇರೋಂತ ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಪ್ರೊಡ್ಯೂಸರ್. ನಾನು ಅವ್ರ ಜೊತೆ ರಾಬರ್ಟ್ ಮಾಡಿದ್ದೀನಿ, ಕಾಟೇರಂ ಮಾಡಿದ್ದೀನಿ, ಡೆವಿಲ್ ಮಾಡಿದ್ದೀನಿ. ದರ್ಶನ್ ಸರ್ನ ಹೆಂಗ್ ತೋರಿಸಬೇಕು ಅನ್ನೋದು ಅವ್ರಿಗೂ ಇದೆ, ಅವ್ರದೇ ಆದಂತ ಒಂದು ಸ್ಟೈಲ್ ಇದೆ. ರಾಮ್ ಲಕ್ಷ್ಮಣ್ ಕೂಡ ನಾವು ಕೂಡ ಅವ್ರಿಗೆ ಫೇವರೇಟ್. ತರುಣ್ ಹೇಳ್ತಿದ್ರು ಸುಮಾರು DOPs ಗಳ ಜೊತೆ ವರ್ಕ್ ಮಾಡಿದೀವಿ, ಎಲ್ಲ ಜೊತೆ ವರ್ಕ್ ಮಾಡಿದೀವಿ. ಸುಧಾರ್ ಈವನ್ ದ ಬೆಸ್ಟ್. ಅದ್ಯಾವ್ದು ನೀವು ನೋಡಿದ್ರಲ್ಲ ಒಂದು ವಿಡಿಯೋ ಕೆಳಗಡೆ ಬಿದ್ದು ಅದನ್ನ ಅವ್ರು ಒದ್ದಾಡ್ತಿದ್ರಲ್ಲ, ಅದು ಬರೀ ಒಂದು ಗ್ಲಿಮ್ಸ್ ಅಷ್ಟೇ. ಅದು ಹೆಂಗೋ ಆಚೆ ಕಡೆ ಬಂದಿದೆ, ನನಗೆ ಗೊತ್ತಿಲ್ಲ. ಇಲ್ಲಿ ನೋವ್ನ ಹೆಂಗ್ ಅನ್ಪಿಸ್ತಾ ಇದ್ರು ಅಂದ್ರೆ ಆ ಪೇನ್ ನೀವು ಯಾವ್ದು ಸ್ಕ್ರೀನ್ ಅಲ್ಲಿ ತೋರ್ಸ್ಕೊಳಕ್ ಆಗಲ್ಲ. ಅದು ಸುಮಾರು ಕಡೆ ಇದೆ, ಬಟ್ ಅದು ಯಾರಿಗೂ ಕನ್ನಡಿಗೂ ಆಗಲ್ಲ, ಗೊತ್ತೂ ಆಗಲ್ಲ. ಒಂದೊಂದ್ಸಲ ಬರ್ತಾರೆ, ಬಂದು ನನ್ನ ಕೈ ಮೇಲೆ ಅಂಗಡಿ ಮೇಲೆ ಕೈ ಹಾಕೊಂಡು, ಚಿನ್ನ ಇವತ್ತು ಒಂಚೂರು ಬೇಗ ಮುಗಿಸ್ಬಿಡು. ಅವರು ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇಷ್ಟು ದಿನದಲ್ಲಿ ಬೇಗ ಇದು ಮುಗಿದಿರೋದು. ನಾವು ಇದನ್ನ 76 days ಅಲ್ಲಿ ಮುಗಿಸಿದೀವಿ. ನನಗೇನು ಅನಿಸ್ತಂದ್ರೆ ಅಂದ್ರೆ ಆ ಜಾಗಗಳಲ್ಲಿ ತುಂಬಾ ಸಿನಿಮಾ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ. ಹೌದು, ಆ ಜಾಗಗಳು. ಬಟ್ ಇಷ್ಟು ದಿನ ಆ ಜಾಗ ನೋಡಿದ್ದಕ್ಕೂ ಈ ಹಾಡಲ್ಲಿ ಆ ಜಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ದ ವೇ ಆ ಕೆಮಿಸ್ಟ್ರಿ, ರಚನಾ ಅಥವಾ ದರ್ಶನ್ ಅವ್ರದ್ದು ಆ ಕೆಮಿಸ್ಟ್ರಿ, ಕಾಂಬಿನೇಷನ್, ಆ ಕೊರಿಯೋಗ್ರಫಿ, ಹೌದು, ಎಸ್ಪೆಷಲಿ ಕಲರ್ಸು ಸರ್, ನೀವು ಬಳಸಿರುವಂತ ಕಾಸ್ಟ್ಯೂಮ್ ಕಲರ್ಸ್ ಅಂಡ್ ಆ ನೇಚರ್ ನೀವು ಏನು ಇವಾಗ ಹೇಳ್ತಾ ಇದ್ದೀರಾ, ಅಂಡ್ ಆ ಲೈಟಿಂಗ್ ಅದು ತುಂಬಾ ಮುದ್ದಾಗಿ ಅನ್ನಿಸ್ತದು. ಅಂದ್ರೆ ನಿಮ್ಗೆ ಅದನ್ನ ನೋಡ್ಬೇಕಾದ್ರೆ ಇಡೀ ಹಾಡ್ ನೋಡ್ಬೇಕು ಅನ್ಸುತ್ತೆ. ಅಂದ್ರೆ ಇನ್ನ ಒಂದೊಂದೊಂದೊಂದು ಲೇಯರ್ಸ್ ನೀವು ಹೆಂಗೆ ಹೇಳ್ತೀರಾ ಅಂದ್ರೆ, ನೀವು ಒಂದು ಸಾಂಗ್ ಅಲ್ಲಿ ಅಷ್ಟು ಲೇಯರ್ಸ್ ಇರುತ್ತೆ ಅಂತ. ಹೌದು. ಯಾಕೆ ಇವಾಗ ಸರ್ ಒಂದು 500 ಜನ ಹಾಕ್ಕೊಂಡು ನಾವು ಡ್ಯಾನ್ಸ್ ಮಾಡ್ಬಿಡೋದು ಸರ್, ಒಂದು 5 ಜನ ಇದು ಈ ಥರ ಒಂದು ಸೆಟ್ಟು ಸರ್ ಅಂತ ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕೆ ತುಂಬ ಈಸಿ. ಆದರೆ ಅದನ್ನು ಕೋರ್ಡಿನೇಟ್ ಮಾಡಿ ಅದಕ್ಕೆ ಅಂತಲೇ ಒಂದಷ್ಟು ನಾವು ಹಾಕಿ ಮಾಡೋದಿದೆಯಲ್ಲ, ಸೊ ಅದಕ್ಕೆ ನಾನು ನಿಜವಲ್ಲೂ ಕ್ರೆಡಿಟ್ ಪ್ರಕಾಶ್ ಸರ್ ಆಗಲಿ ಮತ್ತು ನಮ್ಮ ತಶ್ವಿನಿ ಮೇಡಮ್ ಆಗಲಿ ಅದನ್ನು ನಿಜವಲ್ಲೂ ಅವ್ರಿಗೆ ಅದಕ್ಕೆ ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಇವಾಗ ಒಂದು ಓಪನಿಂಗ್ ಸಾಂಗ್ ಮಾಡೋಣ ಅಂತ ಅನ್ಬೋದು, ಅದನ್ನು ನೀವು ಹೆಂಗೆ ಬೇಕಾದ್ರೆ ಮಾಡ್ಬೋದು, ರೈಟ್? ಸೊ ಅದನ್ನು ನಮ್ಮದೇನೋ ಒಂದು ಐಡಿಯಾ ಬೌನ್ಸ್ ಮಾಡ್ತೀವಿ, ಈ ಥರ ಮಾಡೋಣ ಸರ್ ಅಂತ ಅಂದ್ಬಿಟ್ಟು. ಸೊ ಅವ್ರೂ ಕೂಡ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಇಲ್ಲ ಅದನ್ನು ಮಾಡೋಣ, ಇದು ಚೆನ್ನಾಗಿರ್ತದೆ, ಒಂದು ಕಾನ್ಸೆಪ್ಟ್ ಇದು ಅಂತ ಅಂದ್ಬಿಟ್ಟು ಮಾಡಿದ್ರೆ ನಿಜವಲ್ಲ ಅವರು ನಾನು ನಿಜವಲ್ಲ ಇವಾಗ ಈ ಸೆಟ್ ಸಾಂಗ್ ಅಷ್ಟೇ ಅದು 360 ಡಿಗ್ರಿ ನೀವು ಕರೆಕ್ಟಾಗಿ ಅದು ನೋಡಿದ್ರೆ ಇಡೀ ಸೆಟ್ ನಿಮ್ಗೆ ಗ್ಲಾಸ್, ಅದರಲ್ಲಿ ನಾನು ಲೈಟಾಗಿ ಕೂರಿಸಿರೋದು. ಆಮೇಲೆ ನೀವೆಲ್ಲ ಹಿಂಗೆ ಹೋದ್ರೂ ಕೂಡ ನಿಮ್ಗೆ ರಿಫ್ಲೆಕ್ಷನ್ ಕಾಣಿಸುತ್ತೆ. ನೀವೆಲ್ಲ ನೋಡಿದ್ರೆ ನೀವು ನಮ್ಮ ರಿಫ್ಲೆಕ್ಷನ್ ನಿಮ್ಗೆ ಕಾಣಿಸಲ್ಲ. ಸೊ ಅದು ಸಖತ್ ಕಷ್ಟ ನಿಮಗೆ, ಅದನ್ನು ನಾವು ಕ್ಯಾಪ್ಚರ್ ಮಾಡೋದಿದೆ ಗೊತ್ತಾ, ಅದಂತೂ ಕೂಡ ಕಷ್ಟ. ಸೊ ಈ ಥರದ್ದು ಒಂದು ಸೆಟಪ್ ಮಾಡೋಣ ಸರ್ ಅಂತಂದಾಗ ಅವರು ಮಾಡೋಣ ಸುಧಾ ಅಂದರೆ ಫುಲ್ ಸಪೋರ್ಟಿವ್. ಅಂದರೆ ಅವರು ಇದು ಬೇಕಾ ಇದು ಬೇಡವಾ ಅನ್ನೋದಿಲ್ಲ. ಅಂದರೆ ಅವರೊಬ್ಬರು ಫಿಲ್ಮ್ ಮೇಕರ್ ಆಗಿರೋದ್ರಿಂದ ಅವ್ರಿಗೇನು ಆಸೆ ಅಂತಂದರೆ ಏನು ಸರಿ ಮಾಡಬೇಕು. ಯಾಕಂತಂದರೆ ಅವ್ರು ಕೂಡ 2-3 ವರ್ಷ ಸಿನಿಮಾ ಸ್ಕ್ರಿಪ್ಟಲ್ಲಿ ಕೂತಿದ್ದಾರೆ, ಅವರೊಂದಷ್ಟು ಕನ್ಸ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಫಿಲಪ್ ಮಾಡಬೇಕು ಅಂತಂದರೆ ಒಬ್ಬ ಕ್ಯಾಮ್ರಾಮನ್ ಕೊಡೋಣ ಅಂದರೆ ಅವ್ರ ಕಣ್ಣಿನ ಕನಸನ್ನು ನಾವು ನನಸು ಮಾಡಬೇಕು ಅನ್ನೋದು ನನ್ನ ಒಂದು. ಅದಕ್ಕೆ ಅವ್ರ ಪ್ರಾಸ್ಪೆಕ್ಟಿವ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನು ಸರಿ ಹಿಂಗೆ ಮಾಡೋದ್ರೆ ಹಿಂಗೆ ಮಾಡೋಣ, ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಸಪೋರ್ಟಿಂದನೇ ಇವಾಗ ಎಲ್ಲರೂ ಹೇಳ್ತಾರೆ ಇವಾಗ ರಿದ್ದಿನೊಂದಿಗೆ ಸಖತ್ತಾಗಿ ಬಂದಿದೆ, ಆಮೇಲೆ ಇದು ಡ್ಯೂಯೆಟ್ ಸಾಂಗು, ಇವತ್ತು ಅಲಮ್ ಅವರ ಸಾಂಗ್ ಏನು ಗುರು ಆ ಸೆಟ್ಟು ಆ ಲೈಟಿಂಗು ಅಂತ. ಬಿಕಾಸ್ ಆಫ್ ಅದ್ರ ಹಿಂದೆ ಇರೋಂಥ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಪ್ರೊಡ್ಯೂಸರು. ಸೊ ಅವರಿದ್ರೇ ಅವ್ರು ಕೊಟ್ಟರೆ ತಾನೆ ನಾವು ಕೂಡ ಮಾಡೋಕ್ಕೆ ಸಾಧ್ಯ. ಇವಾಗ ನಾವು ಹೇಳ್ತೀವಿ ಸರ್ 360 ಡಿಗ್ರಿ ಕ್ಯಾಮ್ರಾ ತರಿಸ್ಬಿಡೋಣ ಸರ್, ರಿಗ್ ತರಿಸ್ಬಿಡೋಣ ಸರ್, ಇದು ಬೋಲ್ಟ್ ತರಿಸ್ಬಿಡೋಣ ಸರ್ ಅಂತಂದರೆ ಅದು ಅವರು ತಾನೇ ನಮಗೆ ಅದನ್ನು ಮಾಡಿದ್ರೆ ನಾವು ಕೂಡ ಅದನ್ನು ಮಾಡ್ಕೊಬೋದು, ಆ ಕೆಲಸನ ತೋರಿಸ್ಬೋದು. ಸೊ ತುಂಬ ಸಪೋರ್ಟಿವ್ ನನಗೆ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ ಇಬ್ಬರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ನನ್ನ ಒಂಥರ ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದು. ಸೊ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲನೂ ನೋಡಿಕೊಂಡ್ರು ಚೆನ್ನಾಗಿ. ಟ್ರೈಲರ್ ಏನಾದ್ರು ಬಿಡ್ತಾರಾ ಇಲ್ಲ ಸರ್? ಮೋಸ್ಟ್ಲಿ ಇವಾಗ ನೆಕ್ಸ್ಟ್ ಅದನ್ನ ಬಿಡ್ಬೋದು, ಡಿಸೆಂಬರ್. ಯಾಕೆಂದರೆ ಆ್ಯಕ್ಷನ್ಸ್ ಬಗ್ಗೆ ಮಾತಾಡಬೇಕಿತ್ತು. ನಿಮ್ಗೆ ಅವಾಗ ಹೇಳಿದೆ ಗೊತ್ತಾ, ಮಾಸ್ ಎಂಟರ್ಟೈನ್ಮೆಂಟ್ ಅಂದರೆ ಅದೇ ಆ್ಯಕ್ಷನ್. ದರ್ಶನ್ ಸರ್ ಅಂದರೆ ಮಾಸ್ ಅಲ್ಲಲ್ಲ, ನಾನು ಅದನ್ನೇ ಹೇಳಿದೆ. ಅಂದರೆ ಅಂದರೆ ವೇರಿಯೇಷನ್ಸ್ ತುಂಬ ಇದೆ ಅಂತ ಕೇಳ್ಪಟ್ಟಿದ್ವಿ. ಅಲ್ಲ ನಾನು ಹೇಳ್ತಿರಲ್ವಾ, ತುಂಬ ಇಷ್ಟಪಡ್ತಾರೆ. ಅಂದರೆ ಇಲ್ಲಿ ನಾವು ಮಾಡಿರೋ ಆ್ಯಕ್ಷನ್ ಇದೆಯಲ್ಲ ಅದು ಕಥೆ ಪೂರ್ವಕವಾಗೇ ಬರುತ್ತೆ. ಇಲ್ಲ ಸುಮ್ಮನೆ ಏನೋ ಇಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಅನ್ನೋ ಥರದ್ದು ಯಾವುದು ಫೈಟ್ ಏನಿಲ್ಲ, ಕಥೆ ಪೂರ್ವಕವಾಗೇ ಬರುತ್ತೆ. ಬಟ್ ಒಂದೊಂದು ಆ್ಯಕ್ಷನ್ನು ನಿಮಗೆ ಒಂದು ಮಜಾ ಕೊಡುತ್ತೆ. ಅಂದರೆ ಆ ಸೀಕ್ವೆನ್ಸ್ಗೆ ಒಂದು ಮಜಾ ಕೊಡುತ್ತೆ. ಅದು ರಾಮ್ ಲಕ್ಷ್ಮಣ್ ಅವರು ಕಂಪೋಸ್ ಮಾಡಿರೋದು, ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ನಿಮಗೆ ಗೊತ್ತಾ, ನಾನು ಅವ್ರ ಜೊತೆ ರಾಬರ್ಟ್ ಮಾಡಿದ್ದೀನಿ, ಕಾಟೇರಂ ಮಾಡಿದ್ದೀನಿ, ಡೆವಿಲ್ ಮಾಡಿದ್ದೀನಿ. ಸೊ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ. ಸೊ ದರ್ಶನ್ ಸರ್ನ ಹೆಂಗೆ ತೋರಿಸ್ಬೇಕು ಅನ್ನೋದು ಅವ್ರಿಗೂ ಇದೆ. ಸೊ ಅವ್ರು ನಮಗೆ ಕಂಪೋಸ್ ಮಾಡಿಬಿಟ್ಟು ನಮಗೆ ಅವರು ಹೇಳ್ತಾರೆ ಸರ್ ಈ ಥರ ಹಿಂಗೆ ಇರುತ್ತೆ ಸರ್ ಅಂತ. ಸೊ ನಾವು ಅದಕ್ಕೆ ಲೈಟಿಂಗ್ ಮಾಡಿ ಅದಕ್ಕೆ ನಾವು ಅದನ್ನು ಎನ್ಹಾನ್ಸ್ ಮಾಡಿ ನಾವು ಹೆಂಗೆ ತೋರಿಸ್ಬೇಕು, ಅವ್ರನ್ನ ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದು ಅದು ನೆಕ್ಸ್ಟ್ ಅದು ನಮ್ಮ ಕೈಲಿರ್ತದೆ. ಸೊ ಈವನ್ ರಾಮ್ ಲಕ್ಷ್ಮಣ್ ಕೂಡ ನಾವು ಕೂಡ ಅವ್ರಿಗೆ ಸ್ವಲ್ಪ ಫೇವ್ರೇಟ್. ಓಕೆ, ಹೌದು.
ಯಾಕಂದರೆ ರಾಬರ್ಟ್ ಮಾಡೋ ಟೈಮಲ್ಲಿ ತರುಣ್ಗೆ ಹೇಳ್ತಿದ್ರು, ನಾನು ಸುಮಾರು DOPsಗಳ ಜೊತೆ ವರ್ಕ್ ಮಾಡಿದ್ದೀವಿ, ಎಲ್ಲರ ಜೊತೆ ವರ್ಕ್ ಮಾಡಿದ್ದೀವಿ, ಸುಧಾರ್ ಈವನ್ ಈಸ್ ದ ಬೆಸ್ಟ್. ಆದರೆ ನಾನು ಹೇಳ್ತಿರೋದು ಅವರು ತೆಲುಗು, ತಮಿಳು, ಕನ್ನಡ, ಹಿಂದಿ ಎಲ್ಲ ಇದರಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆಲ್ಲ ಅವರು ಫೈಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಹತ್ರ ಬಂದಾಗ ಕೂಡ ಅಷ್ಟೇ ಕಂಫರ್ಟಬಲ್ಲು, ಅಷ್ಟೇ ಇದು ಅಂದರೆ ನಾವು ಅಂದ್ರೂ ಕೂಡ ಸ್ವಲ್ಪ ಅವ್ರಿಗೆ ಫೇವ್ರೇಟು. ಸೊ ಅದರಿಂದ ಒಂದು ಪ್ರಾಡಕ್ಟ್ ಬರಬೇಕಾದ್ರೆ ಅದನ್ನು ಚೆನ್ನಾಗಿ ಬರಬೇಕಂದ್ರೆ ಎಲ್ಲ ಒಂದು ಟೀಮ್ ಸೇರ್ಕೊಂಡು ಮಾಡಿದ್ರೆ ಒಂದು ಔಟ್ಪುಟ್ ಹಂಗೆ ಬರುತ್ತೆ. ಸೊ ಅದು ರಾಮ್ ಲಕ್ಷ್ಮಣ್ ಅವರು ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಒಂಥರ ಆ್ಯಕ್ಚುಲಿ ಅಂದರೆ ಒಂದು ದರ್ಶನ್ ಸರ್ ಸಿನಿಮಾ ಅನ್ನೋದೊಂದು, ಇನ್ನೊಂದು ಪ್ರಕಾಶ್ ಅವರು, ನೀವು ಆ್ಯಂಡ್ ಅಜನೀಶ್ ಲೋಕನಾಥ್ ಇದ್ದಾರೆ, ಅಂದರೆ ಈ ಹರೀಶ್ ಕೊಮ್ಮೆ ಅಲ್ವಾ ಎಡಿಟ್ ಮಾಡ್ತಾರೆ, ಹರೀಶ್ ಕೊಮ್ಮೆ ಇವಾಗ ಹ್ಯಾಪ್ನಿಂಗ್ ಎಡಿಟರ್, ಆ್ಯಂಡ್ ಆ ಒಂದು ಕಾಂಬಿನೇಷನ್ನು ಮತ್ತು ಟೆಕ್ನಿಕಲಿನೇ ಸಿನಿಮಾ ಅಂದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಇನೋವೇಷನ್ಸು, ನೀವು ಮಾಡಿರೋಂಥ ಟ್ರಯಲ್ಸು ಎಲ್ಲವೂ ಹೊಸದಾಗಿ ಅನ್ನಿಸ್ತಾ ಇದೆ. ಈ ಸಲ ದರ್ಶನ್ ಅವ್ರ ಸಿನಿಮಾ ಅಂದರೆ ರೆಗ್ಯುಲರ್ ದರ್ಶನ್ ಅವ್ರ ಸಿನಿಮಾ ಅಲ್ಲ ಇದು. ರೆಗ್ಯುಲರ್ ದರ್ಶನ್ ಅವ್ರ ಸಿನಿಮಾ ಅವ್ರ ಅಭಿಮಾನಿಗಳು ಏನು ಬೇಕೋ ಇರುತ್ತೆ, ಅದು ಬೇರೆ ವಿಷಯ. ಅಂದರೆ ಟ್ರೀಟ್ಮೆಂಟೇ ಬೇರೆ ಥರ ಇದೆ, ಪ್ರೆಸೆಂಟೇಷನ್ನೇ ಬೇರೆ ಥರ ಇದೆ ಅನ್ನೋದು. ಹೌದು, ಅದಕ್ಕೆ ನಾನು ನಿಮ್ಗೆ ಅವ್ರು ಹೇಳಿದ್ದು, ಈ ಸಿನಿಮಾ ನೀವು ಸರ್ಪ್ರೈಸ್ ಅಲ್ವಾ? ಅಂದರೆ ನಿಮಗೆ ಅದೇ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತೂ ಅದರಲ್ಲಿ ಇದ್ದೇ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಅದನ್ನೇನು ಕೇಳ್ತಾ ಇದೀನಿ ಅಂತಂದರೆ, ಇವಾಗ ನಾವು ಸಿನಿಮಾ ಕತೆ ಕೇಳಿದಾಗ ಕೂಡ ಇದನ್ನು ನಾವು ಏನು ಮಾಡಬೇಕು, ಹೆಂಗೆ ತೆಗಿಬೇಕು ಅಂತ ಕೂಡ ನಮ್ಗನ್ಸಿದ್ದು ಅಷ್ಟೇ. ಅಂದರೆ ಇವನ್ನ ವೆರಿ ಹ್ಯಾಂಡ್ಸಮ್ ತೋರಿಸ್ಬೇಕು, ಒಂದು ಆ ಕ್ಯಾರೆಕ್ಟರ್ ಹಂಗಿದೆ, ಎಲ್ಲೆಲ್ಲಿ ನಾವು ಸ್ಕೋರ್ ಮಾಡ್ಕೋಬೇಕು ಅಂತ ನಮಗಿದೆಯಾ ಗೊತ್ತಾ, ಅಲ್ಲೆಲ್ಲ ನಾವು ಇವಾಗ ಕಥೆನಲ್ಲಿ ಎಲ್ಲ ಟೈಮಲ್ಲೂ ನೀವೆಲ್ಲ ಇದನ್ನು ಸ್ಕೋರ್ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಬಿಡಬೇಕು, ಕೆಲವೊಂದನ್ನು ಸರಿಯಾಗಿ ಹಿಡಿಬೇಕು, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನೀಟಾಗಿ ನಮ್ಮ ಕೆಲಸನ ಮಾಡಬೇಕು. ಆಮೇಲೆ ಇದು ಅಷ್ಟೇ, ನಾನು ಮೋಷನ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿದ್ದೀನಿ. ಅದನ್ನು ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ ನಾನು ಏನಕ್ಕೆ ಅದನ್ನು ಯೂಸ್ ಮಾಡಿದ್ದೀನಿ, ಯಾಕೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಕೂಡ ಗೊತ್ತಾಗುತ್ತೆ. ಇನ್ನು ಮಹೇಶ್ ಮಂಜ್ರೇಕರ್ ಅವರು ಮಾಡಿದ್ದಾರೆ, ರಚನಾ ರಾಯ್, ಅಚ್ಯುತ್ ಸರ್ ಚೆನ್ನಾಗಿ ಆಲ್ರೆಡಿ ಒಳ್ಳೆ ಆಫರ್ಸ್ ಬರ್ತಿರ್ಬೇಕಲ್ಲ ಆ ಸಾಂಗ್ ಬಂದಮೇಲೆ. ಹೌದು, ಸೆಕೆಂಡ್ ಸಾಂಗ್ ಬಂತಲ್ಲ, ಅದು ಬಂದಿದ ತಕ್ಷಣ ಒಳ್ಳೆ ಆಫರು. ಫೋನ್ ಮಾಡಿದ್ರು, ಸರ್ ಹಿಂಗಿದೆ ಸರ್, ಕಂಗ್ರಾಟ್ಸ್ ಮಾ ಅಂದರೆ ಅದನ್ನೇ ಹೇಳ್ತಿರೋದು, ನಿಮ್ಮ ಡೆಡಿಕೇಶನ್ನು ನಿಮಗಿದು ಎಲ್ಲಿ ಚೆನ್ನಾಗಿರೋದು ಎಲ್ಲೇ ಹೋದ್ರೂ ಅಷ್ಟೇ ಆ ಕೆಲಸ ನಿಮಗೆ ಆಗಿಬರುತ್ತೆ ಅಂತ. ಆ್ಯಂಡ್ ದ ವೇ ಪ್ರೊಜೆಕ್ಷನ್ ಚೆನ್ನಾಗಿದೆ ಸರ್. ಅಂದರೆ ಅವ್ರನ್ನ ಅಂದರೆ ಫಸ್ಟು ಸಿನಿಮಾ ಅಲ್ವಾ ಅವ್ರಿಗೆ, ಅಂದರೆ ಕನ್ನಡದಲ್ಲಿ ಮೊದಲನೇ ಆಲ್ರೆಡಿ ಅಲ್ಲಲ್ಲ ಸರ್ಕಸ್ ಒಂದು ಪಿಕ್ಚರ್ ಮಾಡಿದ್ದಾರೆ, ಮುಂಚೆ ಅದು ತುಳುನೋ ನನಗೆ ಗೊತ್ತಿಲ್ಲ, ಕನ್ನಡದ ಮೊದಲನೇ ಸಿನಿಮಾ, ಕನ್ನಡಕ್ಕೆ ಮೊದಲನೇ ಸಿನಿಮಾ. ಸೊ ಅಂದರೆ ಮತ್ತೆ ಇವರು ಹೈಟ್ಗೆ ಹೀರೋಯಿನ್ಸ್ ಅಷ್ಟು ಈಸಿಯಾಗಿ ಸಿಗಲ್ಲ. ಹೌದು, ನಿಮ್ಗೆ ಅದೊಂದು ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ಇವರಿಬ್ಬರ ಕೆಮಿಸ್ಟ್ರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ವಿಜುವಲ್. ಅಂದರೆ ಆಮೇಲೆ ಶೀ ಈಸ್ ವೆರಿ ಟ್ಯಾಲೆಂಟೆಡ್ ಹುಡುಗಿ, ಅಂದರೆ ಒಳ್ಳೆ ಡ್ಯಾನ್ಸರು, ಆಮೇಲೆ ಸ್ಪೋರ್ಟ್ಸ್ ಇರೋಂಥ ಇದು, ಆಮೇಲೆ ಆ್ಯಕ್ಟಿಂಗಲ್ಲೂ ಅಷ್ಟೇ ನೀವೇನು ಹೇಳ್ಕೊಡ್ತೀರಾ ಅದನ್ನು ಕಣ್ಗೊತ್ಕೊಂಡು ಡೈರೆಕ್ಟ್ರು ಏನು ಹೇಳ್ತಾರೆ, ಫಸ್ಟ್ ಡೈರೆಕ್ಟ್ರು ಏನು ಹೇಳ್ತಾರೆ ಅದನ್ನು ಅವ್ರ ಹತ್ರನೂ ಡಿಸ್ಕಸ್ ಮಾಡ್ತಾ, ಸರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದ, ಈ ಥರ ಓಕೆನಾ ಸರ್, ಹಿಂಗೆ ಓಕೆನಾ ಸರ್ ಅಂತ ಕೇಳಿಕೊಂಡು ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಗೊತ್ತಾ, ಆ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಇದು ನಾನು ಹೇಳೋದಂದರೆ ಡೆವಿಲ್ ಸಿನಿಮಾ ಆದಮೇಲಂತೂ ಇದು ನೀವು ಹೇಳಿದ್ರಲ್ಲ ಬರೀ ಸಾಂಗ್ ನೋಡಿನೇ ಅವ್ರು ಆಫರ್ ಬಂತು ಅಂತ, ಸಿನಿಮಾ ನೋಡಾದ್ಮೇಲೆ ತುಂಬಷ್ಟು ಆಫರ್ಗಳು ಬರುತ್ತೆ. ಓಕೆ, ಅಂದರೆ ಈ ಇನ್ನೊಂದು ಸರ್, ಅದೇ ನಾನು ಅವಾಗಲೇ ಕೇಳಿದೆ ಆ್ಯಕ್ಚುಲಿ, ಅದು ಏನೇನೋ ಆಯಿತು ಅವ್ರಿಗೆ ನನಗೆ ಆ್ಯಕ್ಚುಲಿ ಇವರು ಮಾಸ್ಟರ್ ಹತ್ರ ಮಾತಾಡ್ಬೇಕಾದ್ರೆ ತುಂಬ ಪೇಯ್ನ್ ಇದ್ದರೂ ಕೂಡ ಅವರು ಅದನ್ನು ಲೆಕ್ಕಿಸದೆ ಕೆಲಸ ಮಾಡ್ತಿದ್ರು. ಆಮೇಲೆ ಇದನ್ನು ಅಚೀವ್ ಮಾಡಲೇಬೇಕು ಬಿಕಾಸ್ ಆಫ್ ಪ್ರೊಡಕ್ಷನ್ ಹೌಸು, ಅಷ್ಟು ದೊಡ್ಡ ಜವಾಬ್ದಾರಿ, 104 ಡಿಗ್ರಿ ಜ್ವರ ಇದ್ದರು 24 hours ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ನನಗೆ ಆ್ಯಕ್ಚುಲಿ ಎಲ್ಲರಿಗಿಂತ ಹತ್ತಿರ ನೀವು, ಎಲ್ಲರಿಗಿಂತ ಹತ್ತಿರದನ್ನ ಕಂಡವ್ರು ನೀವು. ಸೊ ಹೇಗೆ ಅದನ್ನು ಫೇಸ್ ಮಾಡಿದ್ರು, ಹೇಗೆ ಅದನ್ನು ಔಟ್ಪುಟ್ ಕೊಟ್ಟರು? ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಜವಾಗ್ಲೂ ಏನೂ ಗೊತ್ತಾಗ್ತಿಲ್ಲ ಸ್ಕ್ರೀನ್ ಮೇಲೆ. ಸೊ ಬಿಹೈಂಡ್ ದ ಸೀನ್ಸ್ ನೋಡಿದಾಗ ನಾನು ಒಂದಷ್ಟು ಮೇಕಿಂಗ್ ನೋಡಿದೆ, ನನಗೆ ಬಂದ್ಬಿಡ್ತು ಹೆಂಗೂರು ಇದೆಲ್ಲ ಅಂತ. ಸೊ ಆ ಒಂದು ವಿಷಯಕ್ಕೆ ಅಲ್ಲ, ಅದು 101% ನಿಜ. ಅದು ಯಾವ್ದು ನೀವು ನೋಡಿದ್ರಲ್ಲ, ಒಂದು ವಿಡಿಯೋ ಅವರು ಕೆಳಗಡೆ ಬಿದ್ದು ಎತ್ತಕ್ಕೆ ಹೋಗ್ತಾರೆ, ಕೆಳಗಡೆ ಬಿದ್ದು ಅದನ್ನು ಅವರು ಒದ್ದಾಡ್ತಿದ್ರಂದ್ರಲ್ಲ, ಅದು ಬರೀ ಒಂದು ಗ್ಲಿಮ್ಸ್ ಅಷ್ಟೇ, ಅದು ಹೆಂಗೋ ಆಚೆ ಕಡೆ ಬಂದಿದೆ, ಅದು ನನಗೆ ಗೊತ್ತಿಲ್ಲ. ಬಟ್ ನಾವು ಪ್ರತಿ ದಿನ ಇರ್ತಿದ್ವಲ್ಲ, ಆಮೇಲೆ ಆ ಎಲ್ಲೆಲ್ಲಿ ಆ ಟೈಮಿಂಗಲ್ಲಿ ಅವ್ರಿಗೆ ಏನೇನಾಯಿತು, ಯಾವ್ಯಾವ ಥರದ್ರಲ್ಲಿ ಅವರು ತುಂಬ ಅಂದರೆ ಹೆವಿ ಪೇನ್, ಹೆವಿ ನೋವನ್ನ ಹೆಂಗೆ ಅನ್ಭಿಸ್ತಾ ಇದ್ರು ಅಂದರೆ, ಪ್ರಕಾಶ್ ಸರ್ ಹೇಳ್ಬಿಡೋರು, ಅಪ್ಪಿ ಬೇಡಪ್ಪಿ ನಾನು ಇವತ್ತು ಪ್ಯಾಕಪ್ ಮಾಡ್ತೀನಿ, ನಾಳೆ ನೋಡೋಣ ಬಿಡು ಅಂದೆ. ಇಲ್ಲ ಮಾಡಿಬಿಡೋಣ, ನನಗೆ ಒಂದು 1 hour 2 hours ನಂಗೆ ಟೈಮ್ ಕೊಡು, ಬೇರೆ ನಾನು ತೆಗಿತಾ ಇರ್ರಿ, 2 hours ಕೊಡು, ನಾನು ರೆಡಿಯಾಗಿ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಅವ್ರು ಹೋಗಿ, ಅದು ನನಗೆ ಗೊತ್ತಿಲ್ಲ ಅವರು ಪೇಯ್ನ್ ಕಿಲ್ಲರ್ ತೊಗೊಳ್ತಿದ್ರು ಅಥವಾ ಏನು ತೊಗೊಳ್ತಿದ್ರು ಗೊತ್ತಿಲ್ಲ, ಒಂದು 2 hours ಬಿಟ್ಟು ಅದಾದಮೇಲೆ ಪೇಯ್ನ್ ಇದ್ದೇ ಇರ್ತದೆ.
ಆ ಪೇಯ್ನ ನೀವು ಯಾವತ್ತೂ ಸ್ಕ್ರೀನಲ್ಲಿ ತೋರಿಸ್ಕೊಳಕ್ಕಾಗಲ್ಲ. ಅದು ಸುಮಾರು ಕಡೆ ಇದೆ, ಬಟ್ ಅದು ಯಾರಿಗೂ ಕನ್ನಡಿಗೂ ಆಗಲ್ಲ, ಗೊತ್ತೂ ಆಗಲ್ಲ ಆ ಪೇಯ್ನು. ಅದು ಒಂದು ಸಲ ಆಗಿರೋ ಪರಲ್ಲ, ಅದು ಸುಮಾರು ಸಲ ಆಗಿಬಿಟ್ಟಿದೆ. ಫೈಟಲ್ಲೂ ಆಗಿದೆ, ನಾರ್ಮಲ್ ನಾವು ಸೀನ್ ಮಾಡ್ಬೇಕಾದ್ರೆ ಆಗಿದೆ, ಸಾಂಗ್ ಮಾಡ್ಬೇಕಾದ್ರೆ ಆಗಿದೆ. ಅದು ಒಂದು ಕಡೆ ಅಲ್ಲ, ಅದು ಸುಮಾರು ಕಡೆ ಆಗಿದೆ. ಅದು ಒಂದೊಂದು ಸಲ ಬರ್ತಾರೆ, ಬಂದು ನನ್ನ ಕೈ ಮನೆಗೆ ಅಂಗಡಿ ಮೇಲೆ ಕೈ ಹಾಕ್ಕೊಂಡು, ಚಿನ್ನ ಇವತ್ತು ಒಂಚೂರು ಬೇಗ ಇದು ಮುಗಿಸ್ಬಿಡು ಅಂತ ಅವ್ರು ಏನಕ್ಕೆ ಅದನ್ನು ಹೇಳ್ತಾರೆ ಅಂತಂದರೆ, ಅವ್ರು ಅಲ್ಲೂ ತೊಂದರೆನೂ ಆಗಬಾರ್ದು, ಸೊ ನನಗೂ ಪ್ರಾಬ್ಲಮ್ ಆಗಬಾರ್ದು, ನೀನು ಆರಾಮಾಗಿ ನೋಡ್ಕೊಂಡು ಬೇಗ ಇದನ್ನು ಇವತ್ತು ಬೇಗ ಮಾಡಿ ಮುಗಿಸ್ಕೊಂಬಿಡಿ ಇದನ್ನು, ಯಾಕಂದ್ರೆ ನನಗೆ ತುಂಬ ಇದಾಗ್ತಿಲ್ಲ ಮನೆ, ಹಂಗೆ ಹಿಂಗೆ ಅಂತ. ಅಂದರೆ ಇವಾಗ ಅವ್ರು ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ಬೇಕಾದ್ರೆ ನಾವು ಕೂಡ ಅವ್ರಿಗೆ ಅಷ್ಟು ಸಪೋರ್ಟಿವ್ ಆಗಿರಬೇಕು. ಸೊ ಅದಾಗಿ ನಾವು ಅವ್ರನ್ನ ಎಷ್ಟು ಇದಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ಆಯಿತು ಅಷ್ಟೇ. ಅಲ್ಲ, ನಾನು ಕೇಳ್ಬಿಡ ನಿದ್ದೆನೇ ಮಾಡ್ತಾರಲ್ಲ, ಅಂದರೆ ಮುಗಿಸ್ಲೇಬೇಕು ಅನ್ನೋ ಒಂದು ಅಲ್ಲ, ನಾವು 24 hours ವರ್ಕ್ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ 8 ಗಂಟೆಗೆ ಅವರು ಅವ್ರು ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅವರು ಬೇರೆ ಸಿನಿಮಾದಲ್ಲಿ ಅಷ್ಟೊತ್ತಿಗೆ ಅವರು ವಿತ್ ಮೇಕಪ್ ಬಂದಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಂತೂ ವಿತ್ ಮೇಕಪ್ 8:15 ಮೇಲ್ಗಡೆ ಲಾಬಿನಲ್ಲಿ ಇರ್ತಿದ್ರು. ನಾನು ಹೇಳ್ತಿರೋ ಉದಯ್ಪುರ್ ಶೆಡ್ಯೂಲ್ ಹೇಳ್ತಿರೋದು. 8 o'clock 8:15 ಇರೋರು ಮಾರನೇ ದಿವಸ ಬೆಳಗಿನ ಜಾವ 7:30 ನಾವು ಪ್ಯಾಕಪ್ ಮಾಡ್ತಾಯಿದ್ವಿ. ಇವತ್ತು 8:15 ಮಾಡಿ ಮಾರನೇ ದಿವಸ ನಾನು 24 hours ಪ್ಯಾಕಪ್ ಮಾಡ್ತೀವಿ. ಆಮೇಲೆ ಅದು ಒನ್ ಡೇ ಅಲ್ಲ, ಒಂದೊಂದು ದಿವಸ 18 hours ವರ್ಕ್ ಮಾಡಿದ್ದೀವಿ, ಒಂದೊಂದು ದಿವಸ 10 to 22 hours ವರ್ಕ್ ಮಾಡಿದ್ವಿ. ಬಟ್ ದಿ ಬೆಸ್ಟ್ ಅಂತಂದರೆ ಇದು 24 hours ಅಂದರೆ ಮಾಡಲೇಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಅಷ್ಟು ದೂರ ಹೋದ್ಮೇಲೆ ಆ್ಯಕ್ಚುಲಿ ನಾವು ನಾವು ಹಾಕೊಂಡೋಗಿದ್ದು 18 days ಶೆಡ್ಯೂಲ್ ಹಾಕಿದ್ದು. ಸೊ ಅದು ನಾನು 10 days ಮುಗಿಸ್ಕೊಂಡ್ಬಂದ್ವಿ ಬಿಕಾಸ್ ಆಫ್ ದರ್ಶನ್ ಸರ್. ಅದು ಪ್ಲ್ಯಾನಿಂಗು, ಬೇಡ ನಾನು ಮಾಡ್ತೀನಿ, ಡೇ ನೈಟ್ ಮಾಡೋಣ, ಮುಗಿಸ್ಕೊಂಬರೋಣ, ಯಾಕೆ ನೀವು ಮೇಲೆ ಅಷ್ಟು ಅಲ್ಲಿ ಹೋದ್ಮೇಲೆ ಹೆವಿ ಎಕ್ಸ್ಪೆನ್ಸಿವ್ ಇರೋಂಥ ಜಾಗಗಳು ಅವೆಲ್ಲ. ಆಮೇಲೆ ನಾವು ಇಷ್ಟು ಜನ ಕ್ರೂಸ್ ಹೋಗಿದ್ದೀವಿ, ಸೊ ಬಜೆಟ್ ಕೂಡ ಹಂಗೆ ಬಂದ್ಬಿಡ್ತದೆ ಬಜೆಟು. ಸೊ ದರ್ಶನ್ ಸರ್ ಅಷ್ಟು ಎಲ್ಲರೂ ಉಳಿಸ್ರಪ್ಪ, ಪ್ರೊಡ್ಯೂಸರ್ಗೆ ಅಷ್ಟು ಉಳಿಸಿದ್ರೆ ಇದಾಗುತ್ತೆ. ನಾನು ಹೇಳ್ತಿರೋದ್ರೆ, ಅವರು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡಿದ್ದಕ್ಕೆ ಇಷ್ಟು ದಿನದಲ್ಲಿ ಬೇಗ ಇದು ಮುಗಿದಿರೋದು. ಇಲ್ಲಾಂದರೆ ನೀವು ತೊಗೊಳ್ಳೋದಲ್ಲ. ಇವಾಗ ಯಾವುದೇ ದೊಡ್ಡ ಆರ್ಟಿಸ್ಟ್ಗಳಾದ್ರೂ ಕೂಡ ನಿಮಗೆ 100-120 ದಿವಸ ಶೂಟ್ ಮಾಡಲೇಬೇಕು. ನಾವು ಇದನ್ನು 76 days ಮುಗಿಸಿದ್ದೀವಿ. ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದನ್ನು 76 days ಮುಗಿಸೋದ್ರೆ ಇದು ಅಂತ. ಅಂದರೆ ಅಂದರೆ ಆ ಥರ ಆ್ಯಕ್ಷನ್ಸ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು, ಸೀನ್ಸ್ಗಳಾಗಿರ್ಬೋದು. ಆಮೇಲೆ ನಾವು ಆಲ್ಮೋಸ್ಟ್ ನಿಮಗೆ ಒಂದು 80% ನಾವು ನಿಮಗೆ ಫುಲ್ ಸೆಟೇ ಮಾಡಿರೋದು. ನಾನು ದರ್ಶನ್ ಸರ್ನ ಇಟ್ಕೊಂಡು ನೀವು ಆಚೆ ಕಡೆ ಶೂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇವಾಗಿನ ಟೈಮಲ್ಲಿ ಶೂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್, ನಾನು ಕಾಟೇರ ಮಾಡ್ಬೇಕಾದ್ರೆ ನಾವು ಎಲ್ಲೋ ಒಂದು ಕಡೆ ಇಲ್ಲಿ ಯಾರು ಇಲ್ಲಿ ಬರಲ್ಲ, ಇಲ್ಲಿ ಮೇಲೆ ಇದು ಬೇರೆ ಒಂದು ಚಿಕ್ಕ ನದಿ ಬೇರೆ ಇದೆ, ಇಲ್ಲಿ ಯಾರು ಬರ್ತಾರೆ, ಇಲ್ಲೊಂದು ಸೆಟಪ್ ಹಾಕೊಂಬಿಡೋಣ, ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾವು ಎಲ್ಲ ಸೆಟಪ್ ಗಿಟಪ್ ಎಲ್ಲ ಹಾಕಿ ಮಾಡಿದ್ವಿ. ಅದು ಎಲ್ಲೆಲ್ಲಿಂದ ಬಂದು ನಮಗೆ ಗೊತ್ತಿಲ್ಲ, ಅದು ಯಾವ ಕಡೆಯಿಂದ ಬಂದರೂ ಗೊತ್ತಿಲ್ಲ. ಲಾಸ್ಟಿಗೆ ಪ್ಯಾಕಪ್ ಮಾಡ್ಕೊಂಡ್ಬಂದ್ವಿ. ಅಂದರೆ ಇದು ಒಂದು ಸಲ ಆಗಿರೋದಲ್ಲ, ನಾನು ಇನ್ಸಿಡೆಂಟ್, ಬಟ್ ಜಸ್ಟ್ ನಾನು ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರದ್ದು ಎಷ್ಟೋ ಸಲ ಆಗಿತ್ತು. ಹಂಗೆ ಈ ಡೆವಿಲಲ್ಲಿ ಕೂಡ ಅಷ್ಟೇ, ಅವ್ನು ಆಚೆ ಕಡೆ ಕರ್ಕೊಂಡೋಗಿ ನಾವು ಶೂಟಿಂಗ್ ಮಾಡೋಕ್ಕೆ ಆಗಲ್ಲ. ಆಮೇಲೆ ನಾವು ಎಲ್ಲನೂ ಕೂಡ ಸೆಟ್ಟಲ್ಲೂ ಮಾಡೋಕ್ಕಾಗಲ್ಲ, ಆಚೆ ಕಡೆ ಹೋಗಲೇಬೇಕಾಗತ್ತೆ. ಸೊ ಹಂಗೆ ನಾವು ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಿದ್ವಿ, ಒಂದು ಮೆಸ್ ಅಂತ ಒಂದು ಬರುತ್ತೆ, ಅದು ಕ್ರಿಯೇಟ್ ಮಾಡಿದ್ವಿ. ಎಲ್ಲನೂ ಅಷ್ಟೇ, ಎಷ್ಟು ಸುಮಾರು ನಾವು ಸೆಟ್ಟಲ್ಲೇ ಮಾಡಿದ್ದು. ಅವ್ನ ಆಚೆ ಕಡೆ ನಾವು ಶೂಟಿಂಗ್ ಮಾಡೋದೇ ಸಖತ್ ಕಷ್ಟ. ಸೊ ಆಲ್ಮೋಸ್ಟ್ ಸೆಟಪ್ ಮಾಡೋದ್ರಿಂದ